ಮಾನವೀಯತೆಗೆ ಮಾದರಿಯಾದ ಅನಂತ್ ಅಂಬಾನಿ, ಹಣವಲ್ಲ ಹೃದಯವೇ ದೊಡ್ಡದು. ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನ 17 ವರ್ಷದ ಇಕ್ಬಾಲ್ ಜೀವನ ಇತರ ಮಕ್ಕಳಂತಿರಲಿಲ್ಲ. ಚರ್ಮದ ಸಮಸ್ಯೆಯಿಂದ ಬಳಲುತ್ತಿದ್ದ ಇಕ್ಬಾಲ್ಗೆ ನೀರಿನಲ್ಲಿ ಇದ್ದಾಗ ಮಾತ್ರ ಸ್ವಲ್ಪ ನೆಮ್ಮದಿ ಸಿಗುತ್ತಿತ್ತು. ಹೀಗಾಗಿ ಗಂಟೆಗಟ್ಟಲೆ ಕೊಳದಲ್ಲೇ ಕಾಲ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಶಾಲೆಗೆ ಹೋಗಿ ಪುಸ್ತಕ ಹಿಡಿದು ಭವಿಷ್ಯದ ಕನಸು ಕಾಣಬೇಕಾದ ವಯಸ್ಸಿನಲ್ಲಿ ತನ್ನ ನೋವನ್ನು ಕಡಿಮೆ ಮಾಡಿಕೊಳ್ಳಲು 2 ವರ್ಷಗಳ ಕಾಲ ನೀರಿನಲ್ಲೇ ಕಾಲ ಕಳೆಯಬೇಕಾಯಿತು. ಇಕ್ಬಾಲ್ನ ಈ ನೋವಿನ ಕಥೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದಂತೆಯೇ ಇದೀಗ ಆತನ ನೆರವಿಗೆ ಉದ್ಯಮಿ ಅನಂತ್ ಅಂಬಾನಿ ಮುಂದಾಗಿದ್ದಾರೆ. ಇಕ್ಬಾಲ್ಗೆ ಉತ್ತಮ ಚಿಕಿತ್ಸೆ ಕೊಡಿಸುವ ಉದ್ದೇಶದಿಂದ ವೈದ್ಯಕೀಯ ತಂಡವನ್ನು ಆತನ ಮನೆಗೆ ಕಳುಹಿಸಿ ಬಳಿಕ ಮುಂಬೈಗೆ ವಿಮಾನದ ಮೂಲಕ ಕರೆಸಿಕೊಂಡು ಚಿಕಿತ್ಸೆ ವ್ಯವಸ್ಥೆ ಮಾಡಿದ್ದಾರೆ ಎನ್ನಲಾಗಿದೆ. ರಿಲಯನ್ಸ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಇಕ್ಬಾಲ್ಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಹಣ ಸಂಪಾದಿಸುವವರು ಹಲವರು, ಆದರೆ ಇನ್ನೊಬ್ಬರ ನೋವನ್ನು ತಮ್ಮ ನೋವಿನಂತೆ ಕಂಡು ನೆರವಿನ ಹಸ್ತ ಚಾಚುವ ಹೃದಯ ಎಲ್ಲರಲ್ಲೂ ಇರುವುದಿಲ್ಲ. ಇಕ್ಬಾಲ್ ಕುಟುಂಬದ ಮುಖದಲ್ಲಿ ಮೂಡಿರುವ ಭರವಸೆಯ ನಗು, ಅದೇ ಈ ಮಾನವೀಯ ನೆರವಿನ ನಿಜವಾದ ಮೌಲ್ಯ. ಒಬ್ಬರ ಜೀವನವನ್ನು ಬದಲಾಯಿಸುವ ಶಕ್ತಿ ನಮ್ಮಲ್ಲಿದ್ದರೆ ಸಾಧ್ಯವಾದಷ್ಟು ಪ್ರಯತ್ನಿಸಬೇಕು ಎಂಬ ಸಂದೇಶವನ್ನು ಅನಂತ್ ಅಂಬಾನಿ ಅವರ ಈ ಕಾರ್ಯ ಸಾರುತ್ತದೆ. ಇಕ್ಬಾಲ್ ಶೀಘ್ರ ಗುಣಮುಖನಾಗಿ ಆರೋಗ್ಯದಿಂದ ತನ್ನ ಮನೆಗೆ ಮರಳಲಿ ಎಂಬುದು ಎಲ್ಲರ ಆಶಯ. ಒಂದು ದಿನ ಇಕ್ಬಾಲ್ ಹಿಂದಿರುಗಿ ನೋಡಿದಾಗ, ನನ್ನ ಕಷ್ಟದ ಸಮಯದಲ್ಲಿ ಒಬ್ಬ ದೇವದೂತ ನನ್ನ ಕೈ ಹಿಡಿದಿದ್ದರು ಎಂದು ಹೇಳುವಂತಾಗಲಿ.